ಇದು ಹೇಳಿ 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 ಆದರೂ ಕೂಡ ಮನುಷ್ಯನ ಗುಣ ಎಲ್ಲಿ ಅವಕಾಶ ಇರುತ್ತೆ ಅಲ್ಲಿ ನಾವು ಇಂಟೆನ್ಷನಲಿ ಆರ್ ಮೇ ಬಿ ಅನ್ಇಂಟೆನ್ಷನಲಿ ಫಾರ್ ಲ್ಯಾಕ್ ಆಫ್ ಅವೇರ್ನೆಸ್ ತಪ್ಪುಗಳು ಆಗ್ತಾನೆ ಇದೆ. ನಾವು ಎಷ್ಟು ಹೇಳಿದ್ರು ಕೂಡ ಕೆಲವರು ತಿದ್ದುಕೊಳ್ತಾ ಇಲ್ಲ ಕೆಲವರು. ಸೊ ಹಾಗಾಗಿ ನಾವು ಲಾಸ್ಟ್ ಟೈಮ್ ಇದನ್ನ PRS ಅವರು, ನಾವು RC ಅವರು, ರೆವಿನ್ಯೂ ಕಮಿಷನರ್ ಎಲ್ಲ ಕುತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಈಗ RCCMS ಅಲ್ಲೇ ಟೆಂಪ್ಲೇಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಟೆಂಪ್ಲೇಟ್ ಫಾರ್ ಅಡ್ಮಿಷನ್ ಆಲ್ಸೋ. ಸೊ ಅಡ್ಮಿಷನ್ಗೆನೆ ಈಗ ಏನೆಲ್ಲ ಮಿನಿಮಮ್ ಇರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಸೊ ಸ್ಟಾರ್ಟಿಂಗ್ ವಿತ್ ಫಸ್ಟ್ ದೇರ್ ಶುಡ್ ಬಿ ಎ ಪ್ರಿಸೀಡಿಂಗ್ ಆರ್ಡರ್. ಯಾಕಂದ್ರೆ ಇದು ಅಪೀಲ್ ಪ್ರೊವಿಷನ್. ವಾಟ್ ಇಸ್ ದ ಪ್ರಿಸೀಡಿಂಗ್ ಆರ್ಡರ್ ಅಂತ ಶುರು ಮಾಡಿ ಆರ್ಡರ್ ನ ವೆರಿಫೈ ಮಾಡಿ ಯಾವ ಸೆಕ್ಷನ್ ಅಲ್ಲಿ ಇವರು ಅಪೀಲ್ ಮಾಡ್ತಾ ಇದ್ದಾರೆ ಅಂತ ಅದನ್ನ ಕ್ಲಿಯರ್ ಆಗಿ ಫಿಕ್ಸ್ ಮಾಡಿ. ಸೊ ಈ ರೀತಿಯಾಗಿ ಅಡ್ಮಿಷನ್ಗೆ ಕ್ರೈಟೀರಿಯಾವನ್ನ RCCMS ಅಲ್ಲಿ ತರ್ತಾ ಇದ್ದೇವೆ. ಸೊ ಈಗ PRS ಅವರು ಹೇಳ್ದಂಗೆ ಫೈಲಿಂಗ್ ಮಾಡಲೇಬೇಕು. ಅಂಡ್ ನಂಬರ್ 2, ಫೈಲಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಮಾಡಿ ಯಾವ ಸೆಕ್ಷನ್ ಏನೆಲ್ಲ ಮಿನಿಮಮ್ ಡಾಕ್ಯುಮೆಂಟೇಶನ್ ಇರಬೇಕು ಅಂತ ಅವರು ಒಂದು SOP ಅನ್ನ ತಯಾರು ಮಾಡಿದ್ದಾರೆ. ಆರ್ಡರ್ನು ಕೂಡ ಹೇಗಿರ್ಬೇಕು ಅಂತ ಅದಕ್ಕೂ ಒಂದು ಟೆಂಪ್ಲೇಟ್ ತಯಾರು ಮಾಡಿದ್ದಾರೆ. ಸೊ ಇಷ್ಟು ಕೂಡ SOP ಅನ್ನ ತಮ್ಮ ಜೊತೆಗೆ ಈಗ ಶೇರ್ ಮಾಡ್ತಾರೆ. ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಫೀಡ್ಬ್ಯಾಕ್. ಸೊ ಶೇರ್ ಮಾಡಿದಾಗ ಅವರು ಮಾಡಿರೋದು ಎಲ್ಲ ಯೋಚನೆ ಮಾಡಿದ್ದಾರೆ ವಾಟ್ ಆಲ್ ಪಾಸಿಬಿಲಿಟೀಸ್ ಎಕ್ಸಿಸ್ಟ್ ಅಂತ. ಅವರು ಯೋಚನೆಯಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ಅಥವಾ ಅದರಲ್ಲಿ ಏನಾದ್ರೂ ಕರೆಕ್ಷನ್ ರಿಕ್ವೈರ್ಡ್ ಇದ್ರೆ, ಎಡಿಟಿಂಗ್ ರಿಕ್ವೈರ್ಡ್ ಇದ್ರೆ ಪ್ಲೀಸ್ ನೀವು ದಯವಿಟ್ಟು ಫೀಡ್ಬ್ಯಾಕ್ ಅನ್ನ ಕೊಡಿ ಅವರಿಗೆ. ಸೊ ದಟ್ ನಿಮ್ಮ ಫೀಡ್ಬ್ಯಾಕ್ ಅನ್ನ ಇನ್ಕಾರ್ಪೊರೇಟ್ ಮಾಡಿಕೊಂಡು ಸ್ವಲ್ಪ ಅವರು ದೆನ್ ದೇ ಕ್ಯಾನ್ ಮಾಡುವಂತಹದ್ದು ಸ್ವಲ್ಪ. ಯಾಕಂದ್ರೆ ನಾಳೆ ಪ್ರಾಕ್ಟಿಕಲ್ ಇರಬೇಕು, ಗ್ರೌಂಡ್ ಲೆವೆಲ್ ನ ಎಲ್ಲಾ ಸಿಚುವೇಶನ್ಸ್ ಕವರ್ ಆಗಬೇಕು, ಕಾನೂನಾತ್ಮಕವಾಗಿ ಕವರ್ ಆಗಬೇಕು, ಕಾನೂನು ಮೀರಿ ಅಲ್ಲ. ಸೊ ಈ ದೃಷ್ಟಿಯಿಂದ ಅವರು ಸಾಕಷ್ಟು ಕನ್ಸಲ್ಟೇಷನ್ ಮಾಡಿ ಡ್ರಾಫ್ಟ್ SOP ಅನ್ನ ತಯಾರು ಮಾಡಿದ್ದಾರೆ, ಡ್ರಾಫ್ಟ್ ಟೆಂಪ್ಲೇಟ್ ತಯಾರು ಮಾಡಿದ್ದಾರೆ. ಬಟ್ ನೀವು ಸ್ವಲ್ಪ ಫೀಡ್ಬ್ಯಾಕ್ ಕೊಟ್ರೆ ಅದು ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗುತ್ತೆ, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ.